ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ನಮ್ಮ ಚಾನಲನ್ನು ಪ್ರತಿದಿನ 2 ಬಾರಿ ತಪ್ಪದೆ ವಾಚ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಈ ಸುದ್ದಿ ತಾವು ವಿಡಂಬನೆ ಅಂತಲೂ ತಿಳ್ಕೋಬೋದು ಅಥವಾ ಬೇರೆ ಏನಾದರೂ ಇದಕ್ಕೆ ಅರ್ಥವನ್ನು ಕಲ್ಪಿಸ್ಬೋದು. ಆದರೆ ಹೇಳ್ತಾ ಇರೋದು ಮಾತ್ರ ಸತ್ಯ. ನಿನ್ನೆ ನಮ್ಮ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಮತ್ತೊಬ್ಬ ಸ್ನೇಹಿತ ಶ್ರೀ ಮಹಾಂತೇಶ್ ಅವರು ತಮ್ಮ ಸತತ 16-17 ವರ್ಷಗಳ ಸರ್ವೀಸನ್ನು ಕೊಟ್ಟು ನಮ್ಮ ಇಲಾಖೆಗೆ ನಿವೃತ್ತಿ ಆಗಿದ್ದಾರೆ. ಮೂಲತಃ ಇವರು ಚಿತ್ರದುರ್ಗ ತಾಲೂಕಿನ ಶಿರಿಗೆರೆ ಗ್ರಾಮ ಪಂಚಾಯಿತಿ VRW ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದರು. ತಮಗೆಲ್ಲ ಗೊತ್ತಿರುವ ಹಾಗೆ ಗ್ರಾಮೀಣ ಪುನರ್ವಸತಿ ಯೋಜನೆ ಗ್ರಾಮೀಣ ಅಂಗವಿಕಲರಿಗಾಗಿ ಮಾಡಿರ್ತಕ್ಕಂಥ ಒಂದು ಯೋಜನೆ. ವಿಶೇಷ ಚೇತನರಿಂದ ವಿಶೇಷ ಚೇತನರಿಗಾಗಿ ಪುನರ್ವಸತಿ ಎಂಬ ಶೀರ್ಷಿಕೆಯಡಿಯಲ್ಲಿ ಜಾರಿಗೆ ಬಂದ ಈ ಯೋಜನೆ ಸತತ 17 ವರ್ಷಗಳಿಂದ ನಿರಂತರವಾಗಿ ಮೂಲೆ ಗುಂಪಾಗಿದ್ದ ನಮ್ಮ ವಿಶೇಷ ಚೇತನರನ್ನು ಗುರುತಿಸಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಇವತ್ತಿಗೂ ಸಹ ಸಾರ್ವಜನಿಕರ ಮತ್ತು ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿರುವುದು ನಿನ್ನೆ ಮಹಾಂತೇಶ್ ಸಿರಿಗೆರೆ VRW ಅವರು ನಿವೃತ್ತಿಯಾದ ಕ್ಷಣದಲ್ಲಿ ಕಂಡುಬಂದ ಒಂದು ದೃಶ್ಯ. ಒಂದು ಕಡೆ ಧಾರವಾಡ ಜಿಲ್ಲೆಯಲ್ಲಿ ವಿಕಲಚೇತನರ ಜಿಲ್ಲಾ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು ರಿಟೈರ್ಡ್ ಆಗಿದ್ದಾರೆ. ಆದರೆ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಗೌರವ ಸನ್ಮಾನವನ್ನು ಸರ್ಕಾರ ಮಾಡಿ ಕಳಿಸಿದೆ. ಮತ್ತೊಂದೆಡೆ ನಮ್ಮ ಚಿತ್ರದುರ್ಗ ತಾಲೂಕಿನ VRW ಮಹಾಂತೇಶಪ್ಪ ಅವರು ರಿಟೈರ್ಡ್ ಆಗಿದ್ದಾರೆ, ನಿವೃತ್ತಿ ಹೊಂದಿದ್ದಾರೆ. ಅವ್ರಿಗೂ ಸಹ ಜಿಲ್ಲಾ ಕಲ್ಯಾಣಾಧಿಕಾರಿಗಳು ತಾಲೂಕಿನ MRW ಹಾಗೂ ತಾಲೂಕಿನ ಎಲ್ಲ VRW ಸೇರಿ ಅವರಿಗೆ ಸನ್ಮಾನವಂತೂ ಮಾಡಿದ್ದಾರೆ, ಗೌರವವನ್ನು ಕೊಟ್ಟು ಮನೆಗೆ ಕಳಿಸಿದ್ದಾರೆ. ಇಷ್ಟಾದರೆ ಸಾಲದ ಸ್ನೇಹಿತರೆ, ಸುಮಾರು 17 ವರ್ಷಗಳಿಂದ ಸತತವಾಗಿ ಬಿಡಿಗಾಸನ್ನು ತಗೊಂಡು ನಮ್ಮ ಇಲಾಖೆಗೆ ಸೇವೆ ಸಲ್ಲಿಸಿರ್ತಕ್ಕಂಥ ಮಹಾಂತೇಶಪ್ಪ ಅವರು ಇವತ್ತು ಬರಿಗೈಯಿಂದ ಮನೆಗೆ ಹೋಗ್ತಾ ಇರೋದು ದುರದೃಷ್ಟವೇ ಸರಿ. ಇನ್ನು ಎಷ್ಟು ಮಂದಿ ಈ ರೀತಿ ರಿಟೈರ್ಡ್ ಆಗಿ ಮನೆಗೆ ಬರೀ ಕೈಗೆ ಹೋಗಬೇಕು ಅಂತಕ್ಕಂಥದ್ದು ನಮಗಂತೂ ಅರ್ಥ ಆಗ್ತಾ ಇಲ್ಲ. ಕಳೆದ ಸುಮಾರು 3 ವರ್ಷಗಳಲ್ಲಿ ಸುಮಾರು 25ರಿಂದ 30 ಜನ VRWಗಳು MRWಗಳು ರಿಟೈರ್ಡ್ ಆಗಿದ್ದಾರೆ ಹಾಗೂ ಕೆಲವರು ಆಕಸ್ಮಿಕ ಮರಣವನ್ನು ಸಹ ಹೊಂದಿದ್ದಾರೆ. ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ ಸಾರ್ವಜನಿಕರ ಟ್ಯಾಕ್ಸನ್ನು, ಸಾರ್ವಜನಿಕರ ತೆರಿಗೆಯನ್ನು ತೆಗೆದುಕೊಳ್ಳುತ್ತೆ. ಸರ್ಕಾರಿ ಅಧಿಕಾರಿಗಳಿಗೆ ಪ್ರತಿ ತಿಂಗಳು, ಪ್ರತಿ ಹಬ್ಬಕ್ಕೆ, ಪ್ರತಿ ವರ್ಷ, ಪ್ರತಿ ಹೊಸ ವರ್ಷಕ್ಕೆ ತುಟ್ಟಿ ಭತ್ಯೆ, ಇತರ ಭತ್ಯೆಗಳನ್ನು ಹೆಚ್ಚಳ ಮಾಡಲಿಕ್ಕೆ ಅವರಿಗೆ ಸಮಯ ಇದೆ, ಕಾಲ ಇದೆ, ಅವಕಾಶ ಇದೆ, ಮಾಡ್ತಾ ಇರ್ತಾರೆ. ಆದರೆ ಸ್ವಾಭಾವಿಕ ಸಾಮಾನ್ಯ ವ್ಯಕ್ತಿಗಿಂತ ವಿಭಿನ್ನವಾಗಿ ಅತಿ ಹೆಚ್ಚು ಕೆಲಸ ಮಾಡ್ತಕ್ಕಂತಹ ನಮ್ಮ ವಿಶೇಷ ಚೇತನ ಬಂಧುಗಳ ಒಂದು ನಿವೃತ್ತಿ ಹಿಡಿಗಂಟು ಇದುವರೆಗೆ ಘೋಷಿಸದೇ ಇರ್ತಕ್ಕಂಥದ್ದು ಇದು ದುರದೃಷ್ಟ. ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಇದುವರೆಗೂ ಕೂಡ ನಾವು ಕಣ್ಣಿಗೆ ಕಾಣ್ತಾ ಇಲ್ವೇನೋ ಅಂತಕ್ಕಂಥ ಮನಸ್ಥಿತಿ ನಮ್ಮಲ್ಲಿ ಮೂಡ್ತಾ ಇದೆ. ಇವತ್ತು ಮಹಾಂತೇಶಪ್ಪ ಅವರು ರಿಟೈರ್ಡ್ ಆಗಿ ಮನೆಗೆ ಹೋಗ್ತಾ ಇದ್ದಾರೆ. ನಾಳೆಯಿಂದ ಅವರ ಜೀವನದಲ್ಲಿ ಅದೇ ಕತ್ತಲೆ. ಅಂದರೆ ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 60 ವರ್ಷದ ನಂತರ ಸಾಮಾನ್ಯವಾಗಿ ವ್ಯಕ್ತಿ ಯಾವುದೇ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುವುದಿಲ್ಲ. ಅದರಲ್ಲೂ ಕೂಡ ನಾರ್ಮಲ್ ಪರ್ಸನ್ ಒಂದು ಕಡೆ ಆದರೆ, ನಮ್ಮ ವಿಶೇಷ ಚೇತನರು ಇನ್ನೊಂದು ಥರದ ಗೋಳು. ಸಾಧಾರಣ ವ್ಯಕ್ತಿಗಳಿಗೆ ಕೆಲಸ ಕೊಡೋದು ಕಷ್ಟ. ಅಂಥದ್ರಲ್ಲಿ ಈ ವಿಶೇಷ ಚೇತನರಿಗೆ ಯಾರು ಕೆಲಸ ಕೊಡ್ತಾರೆ? ನಾವು ಅದ್ರ ಸ್ವಲ್ಪ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಆದ್ದರಿಂದ ಸರ್ಕಾರ ಕೂಡಲೇ ಇವರಿಗೆ ಪ್ರತಿ ತಿಂಗಳು ಪಿಂಚಣಿಯನ್ನು ನಿಗದಿ ಮಾಡಬೇಕು
ಅಥವಾ ಅವರ ನಿವೃತ್ತಿ ಹಿಡಿಗಂಟಿನ ಅಮೌಂಟ್ ಏನಿದೆ ಅದು ಕನಿಷ್ಠ 3ರಿಂದ 6 ಲಕ್ಷ ರೂಪಾಯಿವರೆಗೆ ಬಿಡುಗಡೆ ಮಾಡಬೇಕು ಅಂತೇಳ್ಬಿಟ್ಟು ನಾವು ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಅಲ್ಲಿಗೆ ಎಲ್ಲೋ ಒಂದು ಕಡೆ ಸುಮಾರು ವರ್ಷಗಳ ಒಂದು ಸೇವೆಗೆ ಸಿಕ್ಕಂಥ ಒಂದು ಪ್ರತಿಫಲ ಅವರಿಗೆ ಸಿಗ್ತದೆ. ಮನೆಯಲ್ಲಿ ಅಥವಾ ಯಾವುದಾದ್ರೂ ಒಂದು ಬಸ್ ನಿಲ್ದಾಣದಲ್ಲಿ ಅವರು ಒಂದು ದಿನಸಿ ಅಂಗಡಿನೋ ಚಿಲ್ಲರೆ ಅಂಗಡಿನೋ ಮಾಡಿಕೊಂಡು ಜೀವನವನ್ನು ಸಾಗಿಸಲು ಅನುಕೂಲ ಆಗ್ತದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಮಕ್ಕಳು ದೊಡ್ಡವರಾಗಿರ್ತಾರೆ, ಅವರ ವಿವಾಹಕ್ಕೆ ಅಥವಾ ವಿದ್ಯಾಭ್ಯಾಸಕ್ಕೆ ಯಾವುದಾದ್ರೂ ಒಂದು ಅನುಕೂಲ ಆಗ್ತದೆ. ರಿಟೈರ್ಡ್ ಆದ ತಕ್ಷಣ ಅವರಿಗೆ ಬರ್ತಕ್ಕಂಥ ಸಂಬಳನೂ ಕೂಡ ನಿಂತು ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಪಿಂಚಣಿ ಕನಿಷ್ಠ 3ರಿಂದ 6 ಸಾವಿರ ರೂಪಾಯಿ ತಿಂಗಳಿಗೆ ಅವರಿಗೆ ಪಿಂಚಣಿ ಅಥವಾ ನಿವೃತ್ತಿ ಹಿಡಿಗಂಟಿನ ಮೊತ್ತ ಏನಿದೆ ಅದನ್ನು ಹೆಚ್ಚಿಸುವ ಮೂಲಕ 6ರಿಂದ 12 ಲಕ್ಷವರೆಗೆ ಅವರಿಗೆ ನಿವೃತ್ತಿ ಹಿಡಿಗಂಟನ್ನು ನೀಡಿ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಒಂದು ಮರ್ಯಾದೆಯನ್ನು, ಗೌರವವನ್ನು ಈ ರೀತಿ ನೀಡಲಿ ಅಂತೇಳ್ಬಿಟ್ಟು ನಾವು ಇದನ್ನು ಹಾರೈಸ್ತಾ ಇದ್ದೀವಿ. ಖಂಡಿತ ಸರ್ಕಾರ ಈ ವಿಡಿಯೋವನ್ನು ನೋಡಿ ನಮ್ಮ ರಿಟೈರ್ಡ್ ಆಗಿರ್ತಕ್ಕಂಥ ವಿವಿಧೋದ್ದೇಶ ಗ್ರಾಮೀಣ ನಗರ ಸಂಸ್ಥೆ ಕಾರ್ಯಕರ್ತರಿಗೆ ನ್ಯಾಯವನ್ನು ಒದಗಿಸುತ್ತೆ ಅಂತಕ್ಕಂಥ ಮನೋಭಾವನೆಯಿಂದ ಈ ಇವತ್ತಿನ ವಿಡಿಯೋವನ್ನು ಮಾಡಿದ್ದೀನಿ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಈ ಕಾಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಬೇಕು.